ಆ್ಯಕ್ಚುಲಿ ನನ್ನ ಹಳೆ ಮೊಬೈಲ್ ನಾ ಹೋಗ್ಬೇಕು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಿಗೆ. ಅದ್ರ ಮ್ಯಾಗ ಸ್ವಲ್ಪ ಹೆಚ್ಚಿಗೆ ಅಟ್ಯಾಚ್ಮೆಂಟ್ ಇತ್ತು. ಅವ್ರ ಹಠ ಬಿದ್ದು ಪಪ್ಪ ಬೆಲ್ ನಂಗೆ ಇದೇ ಬೇಕಂತ ಕೊಡ್ಸ್ಕೊಂಡಿದ್ದೀನಿ ನಾಟಕ ಮಾಡ್ಕೋತ. ಐಫೋನ್ ತೊಗೊಂಡ್ನಿ ಅಂತ ನಾ ವ್ಲಾಗಿಂಗ್ ಸ್ಟಾರ್ಟ್ ಮಾಡೀನಿ. ಇದು ಯಾವುದೋ ಒಂಥರ ಲೂಸ್ ರಾಣಿ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಲೋ ನೀನ್ ಯಾರೇ, ಹೆಂಗದೀವಿ ಎಲ್ಲರೂ? ಇವತ್ತಿನ ವ್ಲಾಗ್ ಏನಂದ್ರೆ ಆ್ಯಕ್ಚುಲಿ ನನ್ನ ಹಳೆ ಮೊಬೈಲ್ ನಾ ಇದನ್ನು ಕೊಟ್ಟು ಬರೋಕೆ ಹೊಂಟೀನಿ. ಯಾರಿಗೆ ಅಂದ್ರೆ ಮಾರಕ್ಕೇನು ಹೊಂಟಿಲ್ಲ, ಅದನ್ನು ನಮ್ಮ ತಂಗಿ ಕೊಟ್ಟು ಬರೋಕೆ ಹೊಂಟೀನಿ. ಸೊ ಇದು ಮನೆ ಒಳಗೆ ಬೇಕಾಗೈತಿ. ಅಂದ್ರೆ ಮನ್ಯಾಗೂ ಮೊಬೈಲ್ದ ನೀಡಿತ್ತು. ಸ್ವಲ್ಪ ನನ್ನ ಮೊಬೈಲ್ ಸ್ವಲ್ಪ ರಿಪೇರಿಗೆ ಐತಿ, ಅದನ್ನ ಅಲ್ಲೇ ರಿಪೇರಿ ಮಾಡ್ಕೊಂಡು ಅವರ ಯೂಸ್ ಮಾಡ್ತೀನಿ ಅಂದರು. ಸೊ ಅದಕ್ಕೆ ಕೊಟ್ಟು ಬರೋಕೆ ಹೊಂಟೀನಿ. ನಮ್ಮ ತಂಗಿ ಇವತ್ತು ಊರಿಗೆ ಹೊಂಟಾಳ. ಸೊ ನಾ ಹೋಗ್ಬೇಕು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಿಗೆ, ಯಾಕಂದ್ರೆ ಅಕ್ಕಿನೂ ಅಲ್ಲೇ ಬರೀಕೆದಾಳು, ಅಲ್ಲಿಂದ ಮತ್ತಕ್ಕಿ ಹೋಗೋಕ್ಕೆ. ಸೊ ನಾನು ಇಲ್ಲಿಂದ ಬಸ್ ಸ್ಟ್ಯಾಂಡ್ 1 ಅವರ್ ಆಗ್ತದೆ. ಸೊ ಹೋಗಿ ಅಕ್ಕಿಗೆ ಕೊಟ್ಟು ಬರ್ತೀನಿ. ಅದಕ್ಕೆ ಮೊದ್ಲು ಭಾಳ ಮಂದಿ ಕನ್ಫ್ಯೂಸ್ ಅದ. ಸೊ ನನ್ನ ಫ್ರೆಂಡ್ಸ್ ಎಲ್ಲ ಅನ್ನತ್ತಿದ್ರೆ, ಹಾಂ ಓಕೆ ವ್ಲಾಗ್ ಮಾಡ್ಬೇಕಂತ ಮೊಬೈಲ್ ತೊಗೊಂಡು ಹಿಂಗಂತ. ಇಲ್ಲ, ಆ್ಯಕ್ಚುಲಿ ನಂಗೆ ಮೊಬೈಲ್ ನೀಡಿತ್ತು, ಹೆವಿ ಮೊಬೈಲ್ ನೀಡಿತ್ತು. ಯಾಕಂದ್ರೆ ನಂದು ಈ ಮೊಬೈಲ್ ಐತ್ಲ ಸ್ವಲ್ಪ ಭಾಳ ಭಾರ ಆಗೈತಿ. ಭಾಳ ಅಂದ್ರೇನ ಅಷ್ಟೇ, ಅಂದ್ರೆ ಅದನ್ನು ರಿಪೇರಿ ಮಾಡಿ ಯೂಸ್ ಮಾಡ್ಬೇಕು. ಅದಕ್ಕೆ ಏನಾಗಿತ್ತಂದ್ರೆ ಆ್ಯಕ್ಚುಲಿ ಇದು ನಂಗೆ ಗ್ಯಾಜೆಟ್ಸ್ ಮ್ಯಾಗೆಲ್ಲ ಭಾಳ ಹೆವಿ ಪ್ರೀತಿ. ನಾವು ಹೆಂಗಂದ್ರೆ ಮನುಷ್ಯರ್ಗಿಂತ ಹೆಚ್ಚಿನ ಮೊಬೈಲ್ ಗ್ಯಾಜೆಟ್ಸ್ ಲೈಕ್ ಬ್ಲೂಟೂತ್ ಚಾರ್ಜರ್ ಇಂಥವನ್ನೆಲ್ಲ ಭಾಳ ಇಷ್ಟಪಡ್ತೀನಿ. ಯಾಕಂದ್ರೆ ಇನ್ನು ಮನುಷ್ಯರು ಒಂದು ಹೊತ್ತಿಗೆ ನಿಮ್ಗೆ ನೋವು ಮಾಡ್ಬೋದು, ಆದ್ರೆ ಇವು ಮಾಡೋಂಗಿಲ್ಲ. ನೀವಾಗೆ ಮಾಡ್ಬೋದು ಕರೆ, ಅವಾಗೆ ಒಟ್ಟು ನಿಮಗೆ ಮಾಡೋಂಗಿಲ್ಲ. ಸೊ ನಂಗೆ ಅದ್ರಾಗೂ ಇದು ನನ್ನ ಮೊಬೈಲ್ ಫಸ್ಟ್ ಪರ್ಸ್ನಲ್ ಮೊಬೈಲ್. ಅಂದ್ರೆ ನಾನಾಗೆ ಪರ್ಸ್ನಲಿ ಯೂಸ್ ಮಾಡೋದಂತ ಅಂದ್ರೆ ಇದೇ ಫಸ್ಟ್ ಮೊಬೈಲ. ಸೊ ಅದು ನಂಗೆ ಅದ್ರ ಮ್ಯಾಗ ಸ್ವಲ್ಪ ಹೆಚ್ಚಿಗೆ ಅಟ್ಯಾಚ್ಮೆಂಟ್ ಇತ್ತು. ಬಟ್ ಈಗ ಅದನ್ನು ಕೊಟ್ಟು ಬರ್ಬೇಕು, ನಂಗೆ ಅದೇ ಮಾನಸಿಕ ಆಗ್ತದೆ. ಹೊಸ ಮೊಬೈಲ್ ತೊಗೊಂಡು ಒಂದು 10 ದಿನ ಆದ್ರೂ ನಾ ಇನ್ನೂ ಹಳೆ ಮೊಬೈಲ್ನ ಯೂಸ್ ಮಾಡತ್ತೀನಿ. ಇದು ಐಫೋನ್ ನಾ ಅಷ್ಟು ಯೂಸ್ ಮಾಡಬಲ್ಲಿ. ಇನ್ನು ನನಗೆ ಚಾಲೆಂಜ್ ಅಕ್ಕ ಐಫೋನ್ ಭಾಳ ಯೂಸ್ ಮಾಡ್ಬೇಕಕ್ಕ, ಬಿಕಾಸ್ ಈ ಮೊಬೈಲ್ ಕೊಟ್ಟು ಬರತ್ತೀನಿ. ಇದನ್ನು ಯಾವಾಗ ತೊಗೊಂಡಿದ್ದಂದ್ರೆ ಡಿಸೆಂಬರ್ 28, 2020 ಒಳಗೆ ತೊಗೊಂಡಿದ್ದು. ನಾನು ಇಂಜಿನಿಯರಿಂಗ್ ಸ್ಟಾರ್ಟಿಂಗ್ ಡೇಸ್ನ ತೊಗೊಂಡಿದ್ದೆ. ಅಂದ್ರೆ ಅವಾಗ ಮೊಬೈಲ್ ನೀಡಿತ್ತು ಆನ್ಲೈನ್ ಕ್ಲಾಸಸ್ಗೆಲ್ಲ, ಕೊರೋನಾ ಟೈಮ್ ಇತ್ತಲ್ಲ. ಸೊ ಅವಾಗ ಯಾಕೆ ಇಂಜಿನಿಯರಿಂಗ್ ಅಂದ್ರೆ ಬೇಕಲ್ವ ಮೊಬೈಲ್, ಅವಾಗ ಅವಾಗ ತೊಗೊಂಡಿದ್ದು. ನೀವು ತಿಳ್ಕೊರ್, ನಾ ಅದನ್ನ ಡೇಟು ನೆನಪಿಟ್ಟಿನಂದ್ರೆ ಅಷ್ಟು ಹುಚ್ಚು ನನಗೆ ಮೊಬೈಲ್ಸ್ ಗ್ಯಾಜೆಟ್ಸ್ ಮ್ಯಾಗೆಲ್ಲ. ಅವಾಗ ತೊಗೊಂಡಿದ್ದು ಏನಾದ್ರೂ ಇಟ್ಕೊಂಡೀನಿ. ಅದಕ್ಕೇನೂ ಆಗಿದ್ದಿಲ್ಲ, ಅದನ್ನೇನು ಮಾಡೋದಿಲ್ಲ. ಅದು ಏನಾತಂದ್ರೆ ಒಮ್ಮೊಮ್ಮಲ್ಗೆ 5 ಇಯರ್ಸ್ ಆದರೂ ಅದಕ್ಕೆ ರಿಪೇರಿ ಆಗಲಿ ಏನೂ ಆಗಿದ್ದಿಲ್ಲ. ಚಲೋನೇ ಇತ್ತು ನನ್ನ ಕೈಯ ಮತ್ತಿನ ಅದು ಸ್ಟಕ್ ಆಗೋದಾಗಲಿ ಏನೂ ಆಗಿದ್ದಿಲ್ಲ. ಬಟ್ ಲಾಸ್ಟ್ ಇಯರ್ ಲೈಕ್ ಸೆಪ್ಟೆಂಬರ್ ಟೈಮ್ನಾಗೆಲ್ಲ 2025ದಾಗ ಅದಕ್ಕೆ ಒಂದು ಲೈನ್ ಬಿದ್ದುಬಿಡ್ತು, ಮಿಡಲ್ ಒಂದು ಲೈನ್ ಬಿತ್ತು. ಆ ಒಂದು ಲೈನಿಂದ ಯಾರಿಗ ಅದನ್ನು ಸ್ಕ್ರೀನ್ ಗಾರ್ಡ್ಲೆ ಹೋಗಿ ಅಂದ್ಕೊಂಡು, ಇಲ್ಲ ಅದು ಡಿಸ್ಪ್ಲೇನೇ ಚೇಂಜ್ ಮಾಡ್ಬೇಕಂದ್ರು. ಅಲ್ಲಿ ನಂಗೆ ಸ್ವಲ್ಪ ಮಾನಸಿಕ ಆಯ್ತು. ಡಿಸ್ಪ್ಲೇ ಚೇಂಜ್ ಮಾಡಿದ್ರೆ ಮೊಬೈಲೇ ಸ್ವಲ್ಪ ಸೆಕೆಂಡ್ ಹ್ಯಾಂಡ್ ಆದವ್ರಿಗತ್ಲೆ, ಅಂದ್ರೆ ಅದರದ್ದು ಮೊದಲಿಂಗತ್ಲೆ ಫಸ್ಟ್ ಹೆಂಗೆ ಯೂಸ್ ಮಾಡ್ತಿದ್ದೆ ಹಂಗಾಗ್ತದೆ. 5 ವರ್ಷದಿಂದ ನನಗೆ ಅದೇನೂ ಪ್ರಾಬ್ಲಮ್ ಆಗಿದ್ದಿಲ್ಲ. ಬಟ್ ಅದು ಹಂಗಾಗನ ನಾ ಮತ್ತು ಇಲ್ಲಿ ಬಿಡು ಲೈನ್ ಐತ್ಲಾ, ಸುಮ್ಮನೆ ಯಾಕೆ ಡಿಸ್ಪ್ಲೇ ಚೇಂಜ್ ಮಾಡೋದು ಅಂತ ಹಂಗೆ ಕಂಟಿನ್ಯೂ ಮಾಡೀನಿ. ಬೇರೆಯವ್ರಿಗೆ ಹೆಂಗೆ ಬೇಕಾ ಕಾಣಲಿ, ಅದೇನು ಒಂದು ವೈಟ್ ಲೈನ್ ಇಲ್ಲ, ನನ್ನ ಮೊಬೈಲ್ ನಂಗೆ ಇಷ್ಟ ಅಂತ ಹಂಗೆ ಯೂಸ್ ಮಾಡ್ಕೋತ ಹೋದ್ನಿ. ಬಟ್ ಅದು 1 ಲೈನ್ ಇದ್ದಿದ್ದು ಆಮೇಲೆ 3 ಲೈನ್ ಆಯ್ತು, 3 ಲೈನ್ ಇದ್ದಿದ್ದು 6 ಲೈನ್ ಆಯ್ತು. ಅಂದ್ರೆ ಕಂಪ್ಲೀಟ್ಲಿ ಆ ಮೊಬೈಲ್ನಾಗೆಲ್ಲ ಫುಲ್ ಲೈನ್ಸ ಬರಾಕತ್ತ. ಅಲ್ಲಿ ನಂಗೆ ಅದು ಪ್ರಾಬ್ಲಮ್ ಆಯ್ತು. ಅಂದ್ರೆ ಒಮ್ಮೊಮ್ಮೆ ಮೈಕ್ರೋಸಾಫ್ಟ್ ಅಥೆಂಟಿಕೇಶನ್ ಟೈಮ್ನಾಗಲಿ, ನನ್ನ ಫಿಂಗರ್ ಪ್ರಿಂಟ್ ಹಚ್ಚಬೇಕಾಗಲಿ, ಅದು ಭಾಳ ನಂಗೆ ಪ್ರಾಬ್ಲಮ್ ಆಗತ್ತೆ. ಲೈಕ್ ಅದು OTP ಕಾಣೋಲ್ದಾಗಿತ್ತು, ಇಲ್ಲ ಯಾರ ಮೆಸೇಜ್ ಅದು ಹಿಂದಿನ ಟೆಕ್ಸ್ಟ್ ಕಾಣ್ತಿದ್ದಿಲ್ಲ. ಸೊ ಅದು ನಂಗೆ ಏನು ಮಾಡೋದು ಆಯ್ತು, ಚೇಂಜ್ ಮಾಡ್ಸೋನು, ಡಿಸ್ಪ್ಲೇ ಚೇಂಜ್ ಮಾಡ್ಸೋನು ಅಂತ ಡಿಸ್ಪ್ಲೇನು ಚೇಂಜ್ ಮಾಡಿದ್ನಿ. ಒರಿಜಿನಲ್ದ ಹಾಕ್ಸಂತಂದು ಸ್ಯಾಮ್ಸಂಗ್ದಾಗ ಹಾಕ್ಸಿದ್ನಿ. ಅದು ಮೊಬೈಲ್ ಸ್ಯಾಮ್ಸಂಗ್ A71. ನಾ ಆ ಟೈಮ್ದಾಗ ಅಂದ್ರೆ ನಾನು ಇಂಜಿನಿಯರಿಂಗ್ ಸ್ಟಾರ್ಟಿಂಗ್ 2020 ಒಳಗೆ ಇದು ಫಸ್ಟ್, ಆವಾಗ ಈ ವರ್ಷನ ಲೇಟೆಸ್ಟ್ ಇತ್ತು ಸ್ಯಾಮ್ಸಂಗ್ A71. ಆವಾಗ 30,000 ಹಠ ಬಿದ್ದು ಪಪ್ಪ ಬೆಲ್ ನಂಗೆ ಇದೇ ಬೇಕಂತ ಕೊಡ್ಸ್ಕೊಂಡಿದ್ನಿ ನಾಟಕ ಮಾಡ್ಕೋತ. ಲೈನ್ದು ನನಗೆ ಪ್ರಾಬ್ಲಮ್ ಆಗ್ತಿದ್ದಿಲ್ಲ. ಬಟ್ ಅದು ಡಿಸ್ಪ್ಲೇ ಚೇಂಜ್ ಮಾಡಿದ್ದೆ, ಅಲ್ಲಿಂದ ನಂಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು. ಅಂದ್ರೆ ಅದು ಸ್ಪೀಕರ್ ಅವ್ರು ಹೆಂಗೆ ಮಾಡಿಬಿಟ್ರು ಅಂದರೆ ಡಿಸ್ಪ್ಲೇ ಪೂರ್ತಿ ಚೇಂಜ್ ಮಾಡಿಬಿಟ್ರೆ. ಅಂದ್ರೆ ಬ್ಯಾಕ್ ಸೈಡ್ದೆಲ್ಲ ಕವರ್ ತೆಗೆದು ಚೇಂಜ್ ಮಾಡಿದ್ರೆ. ನಾನು ನಿಮಗೆ ತೋರಿಸ್ತೀನಿ. ಅದು ಬ್ಯಾಕ್ ಸೈಡ್ ನನ್ನ ಮೊಬೈಲಿಗೆ ಒಂದು ಕಚ್ಚು ಇದ್ದಿದ್ದಿಲ್ಲ. ಒಂದು ಸ್ವಲ್ಪ ಅದು ಏರ್ ಬಬಲ್ ಗತ್ಲೇನೂ ಕಾಣ್ತದಲ್ಲ, ಹಂಗೂ ಮಾಡೋಕ್ಕಿಟ್ಟಿದ್ದಿಲ್ಲ. ರಿಪೀಟೆಡ್ಲಿ ಕವರ್ ಚೇಂಜ್ ಮಾಡ್ತಿದ್ನಿ, ಕ್ಲೀನ್ ಮಾಡ್ತಿದ್ನಿ. ಅಷ್ಟು ಹುಚ್ಚು ನನ್ನ ಮೊಬೈಲ್ ಮೇಲೆ.
ಆದರೂ ಎಲ್ಲೋ ಮೊಬೈಲ್ ಸ್ಟಕ್ ಆಗೋದು, ಅದು ಸ್ಟಕ್ ಅಂದರೆ ಪೂರ್ತಿ ಸ್ಟಕ್ ಅಲ್ಲ, ಕಾಲ್ ಬಂದು ಸ್ಟಕ್ ಆಗ್ತದೆ. ಅದಕ್ಕೆ ನಂಗೆ ಯಾರು ಕಾಲ್ ಮಾಡಿದ್ರು ನಾನು ಕಟ್ ಮಾಡಿಬಿಡ್ತೀನಿ. ಅದು ನಂಗೆ ಭಾಕೆಟ್ ಮಾನಸಿಕಕ್ಕಿತ್ತು. ಅವು ಒಮ್ಮೊಮ್ಮೆ ಕಾಲ್ ರಿಸೀವ್ ಮಾಡಿಬಿಟ್ರೆ ಮತ್ತಿನ್ನು 10-15 ನಿಮಿಷ ಮೊಬೈಲ್ ಆಫ್ ಹಾಕಲ್ಲ, ಹಿಂಗೆ ಆಗ್ತಿತ್ತು. ಒಮ್ಮೊಮ್ಮೆ ರಿಸೀವ್ ಮಾಡ್ಬೇಕಂತ ಹೋದ್ರೆ ಅವಾಗ ರಿಸೀವ್ ಮಾಡೋಕೆ ಬರ್ತಿದ್ದಿಲ್ಲ, ಮೊಬೈಲ್ ಸ್ಟಕ್ ಆಗಿಬಿಡ್ತಿತ್ತು. ಇಷ್ಟೆಲ್ಲ ಪ್ರಾಬ್ಲಮ್ ಆಗಿತ್ತು. ಸೊ ಅದಕ್ಕೆ ಮೊಬೈಲ್ ಚೇಂಜ್ ಮಾಡೀನಿ. ಯಾವ್ದು ತೊಗೋಲಿ ಅಂತ ಅನ್ನಿಸ್ದಾಗ ಐಫೋನ್ ತೊಗೋಬೇಕಂತಿತ್ತು. ಯಾಕಂದ್ರೆ ನನಗೆ ಮೊಬೈಲ್ ಫೋಟೋ ಹುಚ್ಚೆಲ್ಲ ಭಾಳ ಐತಿ, ವೀಡಿಯೋ ಫೋಟೋ ಎಲ್ಲ. ಎವ್ರಿ ಟೈಮ್ ಫ್ರೆಂಡ್ಸ್ ಮೊಬೈಲ್ದಾಗ ಫೋಟೋ ಹೀಗೆಲ್ಲ ಆಗ್ತಿತ್ತು. ಈ ಸತಿ ಬೇಡ, ನಂದ ಮೊಬೈಲ್ ತೊಗೊಳೋ. ಸೊ ನಂಗೆ ಹೆಂಗೆ ಬೇಕು ಹಂಗೆ ಹೊಡ್ಕೊನು ಅಂತ, ನಂಗೆ ಹೆಂಗೆ ಬೇಕು ಹಂಗಲ್ಲ, ಎವ್ರಿ ಟೈಮ್ ನನ್ನ ಕಡೆ ಇರ್ತದೆ ಅಂತ. ಸೊ ನಾ ಐಫೋನ್ ತೊಗೋಬೇಕಂತ ವಿಚಾರ ಮಾಡಿದ್ದೀನಿ. ಐಫೋನ್ ತೊಗೊಂಡು ಅಂತ ನಾ ವ್ಲಾಗಿಂಗ್ ಸ್ಟಾರ್ಟ್ ಮಾಡೀನಿ. ವ್ಲಾಗಿಂಗ್ ಮಾಡಬೇಕು ಅಂತ ಐಫೋನ್ ತೊಗೊಂಡಿಲ್ಲ, ಇದೊಂದು. ಯಾಕಂದ್ರೆ ಭಾಳ ಮಂದಿ ಕಂಪ್ಯೂಟರ್ ಅದಕ್ಕೆ ಐಫೋನ್ ತೊಗೊಂಡು ಅದಕ್ಕೆ ಐಫೋನ್ ತೊಗೊಂಡು ಅಂತ ಹಾಗೇನಿಲ್ಲ. ಮತ್ತು ಇದು ಐಫೋನ್ ತೊಗೊಂಡಿದ್ದ ಸಂಬಂಧ ಯುಟಿಲೈಸ್ ಮಾಡ್ಬೇಕಲ್ಲ, ಸೊ ಲಾಗ್ ಮಾಡಾಕ್ತೀನಿ. ಮತ್ತು ನನಗೂ ಅದು ಡಾಕ್ಯುಮೆಂಟ್ ಮಾಡೋಕ್ಕೆಲ್ಲ ಇಷ್ಟ, ಫೋಟೋ ವೀಡಿಯೋಸ್ಗೆಲ್ಲ ಇಂಟ್ರೆಸ್ಟ್ ಐತಂತ ಹಿಂಗೆ ಮಾಡತ್ತೀನಿ. ಜೀವನ ಹಾಗೆ ಕಳಿಬಾರ್ದು, ಅದ್ರಲ್ಲಿ ಬರೋ ಪ್ರತಿ ಕ್ಷಣನೂ ಅನುಭವಿಸ್ಬೇಕು. ಕಾಣ್ಬೋದು ಸ್ವಲ್ಪ ಎಲ್ಲ ಮ್ಯಾಗಿಂದು ಸ್ಕ್ರ್ಯಾಚ್ ಬಿದ್ದಾವ. ಇದೆಲ್ಲ ಸ್ಕ್ರೀನ್ ಗಾರ್ಡ್ದು ಡಿಸ್ಪ್ಲೇ ಏನು ಹೊಸ ಚೇಂಜ್ ಮಾಡೀವಿ, ಬಟ್ ಸ್ಕ್ರೀನ್ ಗಾರ್ಡ್ ಎಲ್ಲ ಹೋಗೈತಿ. ಕವರ್ ತೆಗೆದು ತೋರಿಸ್ತೀನಿ. ಡಿಸ್ಪ್ಲೇ ಚೇಂಜ್ ಮಾಡಬೇಕಾ ಈ ರೀತಿ ಪಜ್ಜಿತಿ ಆಗಿತ್ತು ನನ್ನ ಮೊಬೈಲ್ದು. ಇನಿಷಿಯಲಿ ಇಲ್ಲಿ ಒಂದೇನೂ ಇದ್ದಿದ್ದಿಲ್ಲ, ಇದೇನೂ ಇದ್ದಿದ್ದಿಲ್ಲ ಕಂಪ್ಲೀಟ್ಲಿ. ಬಟ್ ಡಿಸ್ಪ್ಲೇ ಚೇಂಜ್ ಮಾಡಬೇಕಾ ಫುಲ್ ರಾಮ್ರಾಡಿ ಮಾಡಿಕೊಟ್ಬಿಟ್ರೆ. ಮತ್ತು ನನಗೆ ಇದ್ರದ್ದು ಕ್ಯಾಮ್ರಾನೂ ಅಷ್ಟು ಇಷ್ಟ ಆಗ್ತಿದ್ದಿಲ್ಲ, ಸ್ವಲ್ಪ HD ಬರ್ತಿದ್ದಿಲ್ಲ ಅಂತ ಅಷ್ಟೇ. ಅಂದರೆ ನಂಗೆ ಅಷ್ಟು ಚಂದ ಅನ್ನಿಸ್ತಿದ್ದಿಲ್ಲ. ಸೊ ಅದ್ರ ಸಂಬಂಧ ಇದು ಹೀಗೆಲ್ಲ ಸ್ಕ್ರ್ಯಾಚ್ ಮತ್ತು ಹಿಂದಿನ ಸ್ಕ್ರ್ಯಾಚ್ ಇದೆಲ್ಲ ಸ್ವಲ್ಪ ಮಾನಸಿಕ ಆಗ್ತದೆ ಅದು. ಮತ್ತು ಇದ್ರದ್ದು ಪವರ್ ಬಟನ್ನು ಅಷ್ಟು ವರ್ಕ್ ಆಗಂಗಿಲ್ಲ. ಲೈಕ್ ಹೆಂಗಾಗೈತೆ ಅಂದರೆ ಇದು ಹೋಗ್ಬಿಟ್ಟೈತೆ. ನಾ ಕವರ್ ಹಾಕಿ ಯೂಸ್ ಮಾಡಿ ಪವರ್ ಬಟನ್ ಒತ್ತಿದ್ರೆ ವರ್ಕ್ ಆಗಲ್ಲ, ಇದು ಫುಲ್ಲು ಒಳಗೆ ಹೋಗ್ಬಿಟ್ಟೈತಿ. ನಿಮಗೆ ವೀಡಿಯೋದಾಗ ಹೆಂಗೆ ಕಾಣ್ತದೆಲ್ಲೋ ಗೊತ್ತಿಲ್ಲ, ಬಟ್ ಆ್ಯಕ್ಚುಲಿ ಬಟನ್ ಹೋಗೈತಿ. ಸ್ಕ್ರೀನ್ಶಾಟ್ ಹೊಡ್ಕೋಬೇಕಂದ್ರೆ ಬರೋಂಗಿಲ್ಲ. ಸೊ ನಾ ಅದಕ್ಕೆ ಇವಾಗಲೂ ಡಬಲ್ ಟ್ಯಾಪ್ ಯೂಸ್ ಮಾಡ್ತೀನಿ. ಈಗ ಮತ್ತು ನಾ ಸ್ಕ್ರೀನ್ಶಾಟ್ ಹೊಡಿಬೇಕಂದ್ರೆ ಇವೆರಡು ಪವರ್ ಬಟನ್ನೇ ಇದನ್ನು ಹೊಡಿಬೇಕಲ್ಲ, ಅದು ಯೂಸ್ ಹಾಕಿದ್ದಿಲ್ಲ. ಸೊ ಅದಕ್ಕೆ ನಾ ಈಗ ಮತ್ತು ಹಿಂಗೆ ಇದನ್ನು ಶಾರ್ಟ್ಕಟ್ ಫೀಚರ್ ಇಟ್ಕೊಂಡಿದ್ನಿ. ಹೀಗೆಲ್ಲ ಇಂಥವು ಭಾಳ ಶಾರ್ಟ್ಕಟ್ ಯೂಸ್ ಮಾಡಿ ಈಗ ಒಂದು 8 to 9 months ಯೂಸ್ ಮಾಡಿದ್ನಿ. ಬಟ್ ಈಗ ಸಾಕಾತ್ ನನಗೆ. ಈಗ ಬಸ್ ಸ್ಟ್ಯಾಂಡ್ ಕಡೆ ಹೊಂಟೀನಿ. ಬಸ್ ಸಮೀಪಕ್ಕ ಅನ್ನಿಸ್ತು ಮೆಟ್ರೋ ಸ್ಟೇಷನ್ಗಿಂತ. ಸೊ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕಲ್ಲ ಎಟ್ ದ ಎಂಡ್, ಅದಕ್ಕೆ ಬಸ್ ಸ್ಟ್ಯಾಂಡ್ ಕಡೆ ಹೊಂಟೀನಿ. ನಡೀರಿ ಹೋಗೋಣ ಅಂದರೆ ಗೈಸ್. ಬಟ್ ನನಗೆ ಬೇಕಾಗಿರೋ ಬಸ್ಸು 25A. ಅದೊಂದು ಬಸ್ ಬಿಟ್ಟು ಎಲ್ಲ ಬಸ್ ಅಂತೂ ಇಲ್ಲ ಅದಾವು. ವೆಯ್ಟ್ ಮಾಡೋಣ 6:10 ಅಂತ ಬಸ್. ಸೊ ಅಲ್ಲಿ ತನಕ ವೆಯ್ಟ್ ಮಾಡೋಣ ಗೈಸ್. ಆ್ಯಕ್ಚುಲಿ 6:10ಗೆ ಬಸ್ ಬರುತ್ತಂತ ಹಾಕ್ಯಾರ ಬೋರ್ಡ್. 6:10 ಹೋಗಿ 6:30 ಆಯ್ತು, ಏನಾದರೂ ಬರೋವಲ್ದು. ಅರ್ಧ ತಾಸು ಆಯ್ತು ನಿಂತ. ಜಲ್ದಿ ಹೋದ್ರೆ ಜಲ್ದಿ ಬರ್ಬೋದು, ಮತ್ತು ಟ್ರಾಫಿಕ್ದಾಗ ಒಂದು ಲೇಟ್ ಆಗಬಾರ್ದು. ಮತ್ತು ಆಕಿಗೆ ಹೋದ್ಲಂದ್ರೆ ನಂಗೆ ಮತ್ತೆ ಮಿಸ್ ಆಗಬಾರ್ದು. ಇನ್ನೂ ಎಷ್ಟೊತ್ತಾಗುತ್ತೋ ತಿಳಿಯವಲ್ತು. ಎಲ್ಲ ಬಸ್ ಅದಾವು, ನನ್ನ ಬಸ್ ಆದ್ರೆ ಬರೋವಲ್ತು. ಅದು ವಾಂಶಿಕ ಅದು. ಫಸ್ಟ್ ಟೈಮ್ ಹೊರಗಡೆ ಬ್ಲಾಗ್ ಮಾಡತ್ತೀನಿ. ನಗು ಬರತ್ತದ ನನಗೆ ಆ್ಯಕ್ಚುಲಿ. ಎಲ್ಲರೂ ನನ್ನ ಕಡೆಯಿಂದ ನೋಡಿದ್ರೆ ಮೊಬೈಲ್ ಯಪ್ಪ ಅನ್ಸತ್ತದ. ಫಸ್ಟ್ ಟೈಮ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊರಿ. ಬ್ಲಾಗ್ದಾಗ ಏನಾರು ಆಗಿತ್ತಂದ್ರೆ ಸ್ವಲ್ಪ ಕಾನ್ಫಿಡೆನ್ಸ್ ಬೆಳೀಲಿ. ಸ್ಟಾರ್ಟಿಂಗ್ ಹಿಂಗೆ ಆಗ್ತದಂತ ಎಲ್ಲರೂ ಅಂದಾರು. ನೋಡು ಏನು ಆಗ್ತದೆ. ಒಬ್ಬಕ್ಕೆ ಒಂದು ಬಂದೀನಿ, ಎಲ್ಲರೂ ನನ್ನ ಕಡೆ ನೋಡತ್ತಾನ. ಅದು ಒಂದು ನಮನಿ ಅನ್ಸತ್ತದ ನನಗರ. A few minutes later. A few inches later. ಇದ್ಯಾವುದೋ ಒಂಥರ ಲೂಸ್ ರಾಣಿ. ಗೈಸ್ ಫೈನಲಿ ಬನ್ನಿ. ಭಾಳ ಲೇಟ್ ಅದು ಬರೋದು. ನಾನು ಮೊಬೈಲ್ ಕೊಡೋ ಟೈಮ್ ಕೊಡ್ತೀನಿ. ಇನ್ನಕ್ಕೆ ಬರ್ತದೆ ಚೌಕ ನೋಡ್ರಿ. ಈಕಿನ ನಮ್ಮ ತಂಗಿ ಕೊಟ್ಟು ಮಾನಸಿಕ ಆತ. ಆ್ಯಕ್ಚುಲಿ ಆಕೆ ಚಾರ್ಜರ್ ಒಂದು ಕೊಡ್ಬೇಕು. ಚಾರ್ಜರ್ನು ತಂದೀನಿ. ನೀಂದೇರು ಕೊಡ್ದೇನಿ. ಮೆಜೆಸ್ಟಿಕ್ದಾಗ ವಿಡಿಯೋ ಮಾಡೋಕ್ಕೂ ಅಂಜಿಕೆ ಬರ್ತದೆ ಗೈಸ್. ಯಾಕಂದ್ರೆ ಯಾವಾರ ಕಸ್ಕೊಂಡು ಹೋಗ್ಬಿಟ್ಟಾನ ಮೊಬೈಲು ಅಂತ ಅಂಜಿಕೆ. ಅದಕ್ಕೆ ನಾ ಏನಿಲ್ಲ ಮೊಬೈಲ್ ವಿಡಿಯೋ ಮಾಡೋಂಗಿಲ್ಲ. ಆಕಿಗೆ ಹೋಗಿ ಬಿಟ್ಟು ಬರ್ತೀನಿ. ಬಿಟ್ಟು ನಾ ಮೆಟ್ರೋಗೆ ಹೋಗಿ ನಂಗೆ ಭಾಳ ಲೇಟ್ ಆಗೈತಿ ಇವತ್ತು. ಸೊ ಮೆಟ್ರೋಗೆ ಹೋಗ್ಬಿಡ್ತೀನಿ. ಅಲ್ಲಿ ನೋಡೋಣ ಏನಪ್ಪ. ಫೈನಲಿ ಆ ಬ್ಲಾಗ್ ಮೊಬೈಲ್ ಸುದ್ದಿಯಾಗ ಮಮ್ಮಿ ಸ್ವಲ್ಪ ಸಾಮಾನು ಕೊಟ್ಟು ಕಳಿಸಂದಿದ್ದು ತೊಗೊಂಬಂದಿದ್ನಿ. ಎಲ್ಲ ತೊಗೊಂಬಂದು ಇಟ್ಕೊಂಡಿದ್ನಿ ಕಬೋರ್ಡ್ದಾಗ. ಖರೆ ತಂದು ಕೊಡೋದು ಮರ್ತೀನಿ. ಅದು ನಮ್ಮ ತಂಗಿ ಅಲ್ಲಿ ಹೋಗಿಂದ ಹೇಳ್ದಾಗ ನೆನಪಾತು. ಇರಲಿ ನೆಕ್ಸ್ಟ್ ಟೈಮ್ ಮುಂದಿನ ತಿಂಗಳು ಯುಗಾದಿಗೆ ನಾ ಹೋಗಿದ್ದೀನಿ, ಅವಾಗ ಒಯ್ತೀನಿ. ಬಂದು ರೀಚ್ ಆದ್ನಿ ಆಲ್ರೆಡಿ ನಾನು. ಅದು ಆ್ಯಕ್ಚುಲಿ ಹೊರಗೆ ವೀಡಿಯೋ ಮಾಡೋಕ್ಕೆ ಹೋದ್ರೆ ಅಲ್ಲಿ ಎಲ್ಲರೂ ನನ್ನ ನೋಡತ್ತಿದ್ರು ದಾರಿಯಾಗೆಲ್ಲ. ಅದು ಒಂದು ನಮ್ನಿ ಆಗ್ತಿತ್ತು. ಆದರೂ ಧೈರ್ಯ ಮಾಡಿ ಸ್ವಲ್ಪ ಕ್ಲಿಪ್ಸ್ ಅಷ್ಟೇ ಮಾಡೀನಿ. ಇದು ಫಸ್ಟ್ ಟೈಮ್ಲ. ಸೊ ಇನ್ನೂ ಹ್ಯಾಬಿಚುಯೇಟ್ ಆಗಿಲ್ಲ. ಸೊ ಅಡ್ಜಸ್ಟ್ ಮಾಡ್ಕೊರಿ. ನೆಕ್ಸ್ಟ್ ಟೈಮ್ ಎಲ್ಲ ಕಾನ್ಫಿಡೆಂಟ್ಲಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅದನ್ನು ಓವರ್ಕಮ್ ಮಾಡ್ತೀನಿ. ಇದೊಂದು ಸತಿ ಅಡ್ಜಸ್ಟ್ ಮಾಡ್ಕೊರಿ.
ಮತ್ತು ಇನ್ನೊಂದು ಏನು ಹೇಳ್ಬೇಕಂದ್ರೆ ಥ್ಯಾಂಕ್ ಯು ಸೋ ಮಚ್. ನಾನು ಫಸ್ಟ್ ವ್ಲಾಗ್ ಅಪ್ಲೋಡ್ ಮಾಡಿಂದ ಭಾಳ ಮಂದಿ ನನಗೆ ಮೆಸೇಜ್ ಕಳ್ಸಿರಿ, ಭಾಳ ಮಂದಿ ಕಮೆಂಟ್ಸ್ ಹಾಕಿರಿ. ಆ್ಯಂಡ್ ಎಷ್ಟೊಂದು ಮಂದಿ ನಾನ್ ಕನ್ನಡಿಗ ಫ್ರೆಂಡ್ಸ್ ಕರೆ ಅವ್ರಿಗೆ ಕನ್ನಡನೇ ಬರಲ್ಲ, ಆದರೂ ಅವ್ರು ನೋಡಿ ರಿಪ್ಲೈ ಮಾಡ್ಯಾರ, ಲೈಕ್ ಮೆಸೇಜ್ ಮಾಡ್ಯಾರ ಪರ್ಸ್ನಲಿ. ಆ್ಯಂಡ್ ಎಷ್ಟೊಂದು ಮಂದಿ ಭಾಳ ಮಂದಿ ಮೆಸೇಜ್ ಮಾಡ್ಯಾರ, ಆಲ್ ದ ಬೆಸ್ಟ್ ವಿಶ್ ಮಾಡ್ಯಾರ. ಎಲ್ಲರಿಗೂ ಥ್ಯಾಂಕ್ ಯು. ನಾ ಕರೆಗೂ ಎಕ್ಸೆಪ್ಟ್ ಮಾಡ್ಕೊಂಡಿದ್ದೆ. ನಿಮ್ದು ಒಂದೊಂದು ಸಣ್ಣ ಮೆಸೇಜ್ದಾಗೂ ನಂಗೆ ಭಾಳ ಖುಷಿ ಸಿಗತ್ತದ. ಆ್ಯಕ್ಚುಲಿ ನಂಗೆ ಅದ್ರಾಗ ಎಷ್ಟು ಖುಷಿ ಆಯ್ತಂದ್ರೆ ನಿಮ್ಗೆ ಮುಂದೆ ಹೇಳ್ಕೋಕೋ ಆಗ್ಬಲ್ತ. ಆ್ಯಕ್ಚುಲಿ ಐ ಫೆಲ್ಟ್ ವೆರಿ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು. ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು, ಥ್ಯಾಂಕ್ಸ್ ಹೇಳಬೇಕು. ಇವತ್ತಿನ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಮೀ ಆ್ಯಂಡ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಎಲ್ಲ ಮಾಡಿರಿ, ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.